ಹಾಯ್ ಆಲ್. ಇದು ನವರಾತ್ರಿಯ ಮೊದಲನೇ ದಿನದ ಲಾಗ್. ಬೆಳಗ್ಗೆನೇ ಎದ್ದು ಬೇಗ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಕೆಲಸ ಎಲ್ಲ ಮುಗಿಸಿ ಮನೆ ಕೆಲಸ ಮುಗಿಸಿ ನೋಡಿ ನಮ್ಮನೆ ದೇವ್ರ ಮನೆ ಹೇಗಿದೆ, ಎಲ್ಲರಿಗೂ ಇಷ್ಟ ಆಯಿತಾ. ದೇವ್ರದ್ದೆಲ್ಲ ಮುಗಿಸಿ ನೆಕ್ಸ್ಟ್ ಅಂಗಡಿಗೆ ಹೊರಟೆ. ಅಂಗಡಿ ಆ್ಯಕ್ಚುಲಿ ಬೆಳಗ್ಗೆನೇ ಓಪನ್ ಮಾಡಿದ್ದೆ. ಬೆಳಗ್ಗೆ ಕಸ್ಟಮರ್ ಬಂದಿದ್ದರು ಮೇಕಪ್ಪಿಗೆ. ಒಂದು ಹುಡುಗಿ ಕಾಲೇಜ್ ಸಿಂಪಲ್ಲಾಗಿ ಮೇಕಪ್ ಬೇಕು ಅಂತ ಅದರದೆಲ್ಲ ಮೇಕಪ್ ಮಾಡಿ ಬ್ಯಾಗ್ಸ್ ಎಲ್ಲ ಅಲ್ಲಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೆ. ಅಲ್ಲಲ್ಲೇ ಬಿದ್ದಿದೆ. ಅದನ್ನೆಲ್ಲ ತೆಗೆದಿಟ್ಟು ನಾನು ಅಂಗಡಿನ ಕ್ಲೀನ್ ಮಾಡಿ, ಅಂಗಡಿ ಕ್ಲೀನ್ ಮಾಡ್ಕೊಳ್ಳೇಬೇಕಲ್ವ. ಫಸ್ಟ್ ಬಂದ ತಕ್ಷಣ ಕ್ಲೀನಿಂಗ್ ಪ್ರಿಯಾರಿಟಿ ಫಸ್ಟು. ಅಂಗಡಿನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಮಾಪ್ ಮಾಡಿ ಫಸ್ಟ್ ಪೆನಾಯ್ಲೆಲ್ಲ ಹಾಕಿ ವೈಪ್ ಮಾಡಿ. ನನಗಂತೂ ಕ್ಲೀನಾಗಿರ್ಬೇಕಪ್ಪ, ಕ್ಲೀನಾಗಿದ್ರೇ ನನಗೂ ಇಷ್ಟ, ಕಸ್ಟಮರ್ಗೂ ಇಷ್ಟ ಆಗುತ್ತೆ. ಇದು ನಾನು ಜಾಸ್ತಿ ಸಮಯ ಕಳೆಯೋ ಜಾಗ ಇಲ್ಲೇ ನನ್ನ ಪಾರ್ಲರು. ಕ್ಲೀನಿಂಗ್ ಎಲ್ಲ ಆದಮೇಲೆ ನಮ್ಮ ಅಜ್ಜಿ ಹೂವು ಮಾರ್ತಾರೆ, ಹೂವು ತೊಗೊಳಕ್ಕೆ ಹೋಗಿದ್ದೆ. ನೋಡಿ ಎಷ್ಟು ವೆರೈಟೀಸ್ ಆಫ್ ಹೂವು ಇಟ್ಟಿದ್ದಾರೆ, ನೋಡಿ ಎಷ್ಟು ದಿಂಡಾಗಿ ಕಟ್ತಾರೆ ಅವರು. ನೀವು ಯಾರಿಗಾರ ಹೂವು ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ, ಎಲ್ಲ ಥರದ ಹೂವನೂ ಸಿಗುತ್ತೆ ಅವ್ರ ಹತ್ರ. ಮಲ್ಲಿಗೆ ಹೂವು ನಂಗೆ ತುಂಬ ಇಷ್ಟ. ಅವರ ನಮ್ಮ ಅಜ್ಜಿ ಹೂವು ತೊಗೊಂಡು ಮತ್ತೆ ಅಂಗಡಿಗೆ ಬಂದು ಅಂಗಡಿಗೆ ದೇವ್ರಿಗೆಲ್ಲ ಕ್ಲೀನ್ ಮಾಡಿ ದೇವರಿಗೆಲ್ಲ ಹೂವು ಇಟ್ಟು ಪೂಜೆ ಮುಗಿಸಿ. ಇವತ್ತು ನವರಾತ್ರಿ ಮೊದಲನೇ ದಿನ ಅಲ್ವಾ, ಅದಕ್ಕೆ ನಾನು ಇವತ್ತು ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ನೀವೆಲ್ಲ ನವರಾತ್ರಿನ ಹೇಗೆ ಆಚರಿಸ್ತೀರಾ ಆದರೆ ಕಮೆಂಟ್ ಮಾಡಿ ಕೆಳಗಡೆ. ಅಂಗಡಿಯಲ್ಲಿ ಪೂಜೆ ಮಾಡಿ ಬೇಡ್ಕೊಂಡು ದೇವ್ರನ್ನ. ಇನ್ನೇನು ದಸರಾ ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಅದಕ್ಕೆ ಪಾರ್ಲರ್ ಆಚೆ ನಾನು ಹ್ಯಾಪಿ ದಸರಾ ಬೋಲ್ಡ್ ಹಾಕ್ತಾಯಿದ್ದೆ. ಕಸ್ಟಮರ್ಸ್ಗೆಲ್ಲ ಗೊತ್ತಾಗಲಿ ಅಂತ ಫೆಸ್ಟಿವಲ್ ಆಫರ್ ಕೊಡ್ತಾಯಿದ್ದೆ ವರ್ಷ. ಬಟ್ ಈ ವರ್ಷ ದಸರಾಗೆ ಆಫರ್ ಕೊಟ್ಟಿಲ್ಲ. ಜಸ್ಟ್ ಹ್ಯಾಪಿ ದಸರಾ ಹಾಕಿ ಒಳಗಡೆ ಬಂದೆ. ಅಷ್ಟರಲ್ಲಿ ನನ್ನ ಮಕ್ಕಳು ಮನೆಯಿಂದ ಬಂದು ಓದೋಕ್ಕೆ ಅಂತ. ಅವಳಿಗೆ ಲಾಸ್ಟ್ ಎಕ್ಸಾಮ್ ಇದೆ ನಾಳೆ. ಅವಳಿಗೆ ಕೂರಿಸಿ ಸ್ವಲ್ಪ ಹೊತ್ತು ಓದಿ, ಅವಳಿಗೆ ಓದಿಸೋದು ಅಂದರೆ ನನಗೆ ಸಖತ್ತು ತಲೆನೋವು ನಿಜವಾಗ್ಲೂ. ಒಂದು ನಿಮಿಷ ಕೂತಿದ್ದು ಕರೆ ಕೂರಲ್ಲ. ಹಾಗೆ ಅವಳಿಗೆ ಓದಿಸ್ತಾ ಕಸ್ಟಮರ್ಸ್ ಬರ್ತಾಯಿದ್ರು. ಒಬ್ಬೊಬ್ಬರೇ ಹಾಗೆ ಕಸ್ಟಮರ್ಗಳನ್ನ ಅಟೆಂಡ್ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ದೆ. ಇವತ್ತಿನ ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ನನ್ನ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ವ್ಲಾಗಲ್ಲಿ ಸಿಗ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು.